ಜೈಲಿನಲ್ಲಿ ದರ್ಶನ್ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ನೋಡಿ. ಜೈಲಲ್ಲೂ ಬಿಟ್ಟಿಲ್ಲ, ಜೈಲಲ್ಲೂ ಕಿರಿಕ್ ಮಾಡ್ಕೊಂಡಿದ್ದಾರೆ ದರ್ಶನ್. ಜೈಲು ಸಿಬ್ಬಂದಿ ಮಾತಿಗೆ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಏನಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ, ಬೆಳಗ್ಗೆ ಹೊರಗಡೆ ವಾಕಿಂಗ್ ಹೋಗಕ್ ಬಿಡಿ ಅಂತ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು, ಜೈಲಂದ್ರೆ ಇನ್ನೂ ಗೊತ್ತಿಲ್ಲ. ಎನಿವೆ, ವಾಕಿಂಗ್ ಹೋಗಕ್ ಅವಕಾಶ ಕೊಡಿ ಜೈಲಲ್ಲಿ ಬೆಳಗ್ಗೆ ಅಂತ ಕಿರಿಕ್ ಮಾಡ್ಕೊಂಡಿದ್ದಾರೆ. ದರ್ಶನ್ ಪಟ್ಟು ಹಿಡಿದಿದ್ದಾರೆ, ಅಲ್ಲೆಲ್ಲ ಬಿಡಕ್ ಸಾಧ್ಯ ಇಲ್ಲ ಅಂತ ಜೈಲು ಸಿಬ್ಬಂದಿ ಹೇಳಿದ್ದಾರೆ. ಬ್ಯಾರಕ್ ಸುತ್ತಲೂ ಆರೋಪಿಗಳಿದ್ದಾರೆ, ಬೇರೆ ಬೇರೆ ಆರೋಪಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಂಗೆಲ್ಲ ಹೊರಗಡೆ ಓಡಾಡಕ್ ಬಿಡಕ್ ಆಗಲ್ಲ ಅಂತ. ಬೇರೆಯವ್ರಿಗೆ ಬಿಡ್ತೀರಾ, ನನಗ್ಯಾಕೆ ಬಿಡಲ್ಲ ಅಂತ ಜೈಲು ಸಿಬ್ಬಂದಿ ಜೊತೆ ನಟ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಬೇರೆಯವರಿಗೂ ಯಾರಿಗಾದ್ರೂ ಅಲ್ಲಿ ಓಡಾಡಕ್ ಬಿಟ್ಟಿದ್ರೆ ಅದು ಕೂಡ ತಪ್ಪೇನೆ. ಹಾಗಾಗ್ತಿದ್ಯಾ ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ? ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆ ನವೀನ್ ಕನೆಕ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರದಿಂದ. ನವೀನ್, ಬೇರೆಯವರಿಗೆಲ್ಲ ಬಿಡ್ತೀರಾ, ನಂಗೆ ಯಾಕೆ ಬಿಡಲ್ಲ ಅಂತ ದರ್ಶನ್ ಗಲಾಟೆ ಮಾಡ್ತಿದಾರಂತೆ ವಾಕಿಂಗ್ ಮಾಡಕ್ಕೆ. ಪಾಯಿಂಟ್ ನಂಬರ್ 1, ದರ್ಶನ್ ಜೈಲ್ನ ಏನಂತ ತಿಳ್ಕೊಂಡಿದ್ದಾರೆ, ಅವ್ರ ಮನೆ ಗಾರ್ಡನ್ ಅಂತ ತಿಳ್ಕೊಂಡಿದಾರ ಒಂದು. ಎರಡನೇದು, ಬೇರೆಯವರಿಗೂ ಬಿಡ್ತಾ ಇದ್ದಾರಾ ಹಾಗಾದ್ರೆ? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ದರ್ಶನ್? ಅಲ್ಲಿ ಬೇರೆ ಆರೋಪಿ ಅಥವಾ ಅಪರಾಧಿಗಳು ಯಾರಾದ್ರೂ ಇದ್ರೆ ಅವ್ರಿಗೆ ವಾಕ್ ಮಾಡಕ್ಕೆಲ್ಲ ಬಿಡ್ತಿದಾರ? ಏನ್ ನಡೀತಾ ಇದೆಯಂತೆ ಪರಪ್ಪನ ಅಗ್ರಹಾರದಲ್ಲಿ? ಶ್ರೀಲಕ್ಷ್ಮಿ, ನೀವು ಹೇಳಿದ ಹಾಗೆ ಮೊದಲೇ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಈಗ ಜೈಲಿನಲ್ಲಿ ದರ್ಶನ್ ಕಿರಿಕ್ ತೆಗೆದಿರುವಂಥದ್ದು ಯಾಕಂತ ಹೇಳಿದ್ರೆ, ಅಲ್ಲಿ ಒಳಗಡೆ ವಿಶೇಷ ಭದ್ರತಾ ಕೊಠಡಿ ಅಂತ ಒಂದಿದೆ. ಆ ಒಂದು ಕೊಠಡಿ ಹೇಗಿದೆ ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಜೈಲಿನ ಗೇಟ್ ಒಳಗಡೆ ನಾವು ಏನು ಹೋಗ್ತೀವಿ, ಎಡಭಾಗದಲ್ಲಿರುವಂತಹ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಏನು ಇರುವಂಥದ್ದು ಅಂತಂದರೆ 4 ವಿಶೇಷ ಭದ್ರತಾ ಕೊಠಡಿಗಳಿದೆ. ಆ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಬ್ಯಾರಕ್ನಲ್ಲಿ ದರ್ಶನ್ ಇರುವಂಥದ್ದು. ಆ ಬ್ಯಾರಕ್ ಸುತ್ತಮುತ್ತ ಇರುವಂಥವರು ಏನು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗಳಿರುವಂಥದ್ದು, ಜೊತೆಗೆ ಕುಕ್ಕರ್ ಬಾಂಬ್ ಸ್ಫೋಟದ ಕೊಲೆ ಪ್ರಕರಣದ ಆರೋಪಿಗಳಿರುವಂಥದ್ದು. ಇಂತಹ ಆರೋಪಿಗಳು ಅಕ್ಕಪಕ್ಕದಲ್ಲಿ ಇದ್ದಾರೆ. ಇವರು ಹಲವು ದಿನಗಳಿಂದ, ಅಲ್ಲಂದ್ರೆ ಕೆಲವು ವರ್ಷಗಳಿಂದ ಇರುವಂಥವರು ಕೂಡ ಈ ಒಂದು ಬ್ಯಾರಕ್ನಲ್ಲಿರುವಂಥದ್ದು ಪ್ರತಿಷ್ಠಿತ ಪ್ರಕರಣಗಳನ್ನು, ಪ್ರಮುಖ ಪ್ರಕರಣಗಳನ್ನು ಏನು ಆ ತನಿಖೆಗೆ ಬೇಕಾಗುವಂಥ ಏನು ರಾಜ್ಯದ ಮತ್ತು ದೇಶದ ಏನಾದರೂ ಅಂತಹ ಘಟನೆಗಳು ನಡೆದು ಬಂದಿರುವಂಥ ಆರೋಪಿಗಳೇನಿದ್ದಾರೆ ಅಂಥವ್ರನ್ನ ಪ್ರಮುಖವಾಗಿ ಈ ವಿಶೇಷ ಬ್ಯಾರಕ್ನಲ್ಲಿ ಇಡಲಾಗಿದ್ದು, ಅಲ್ಲಿ ಅವ್ರು ಏನು ವಾಕಿಂಗ್ ಅಂತ ಆಗಾಗ ಅಂತಂದರೆ ಅವರು ಕೆಲವು ದಿನಗಳಿಂದ ಅಲ್ಲೇ ಇರೋದ್ರಿಂದಾಗಿ ಒಂದಷ್ಟು ಅವರಿಗೆ ಮಾಹಿತಿ ಗೊತ್ತಿರುತ್ತೆ, ಎಲ್ಲಿ ಹೋಗಬೇಕು ಬರಬೇಕಂತ ಗೊತ್ತಿರುತ್ತೆ. ಅಲ್ಲೆಲ್ಲ ಹೊರಗಡೆ ಓಡಾಡಿದಾಗ ಅವ್ರ ರೀತಿ ನನಗೂ ಕೂಡ ಅದೇ ರೀತಿ ಹೊರಗಡೆ ಓಡಾಡೋದು ಬಿಡಿ, ನನಗೆ ಮಾತ್ರ ಬೆಳಗ್ಗೆ ಟೈಮ್ನಲ್ಲಿ ಯಾಕೆ ವಾಕಿಂಗ್ ಮಾಡೋದಕ್ಕೆ ಹೊರಗಡೆ ಬಿಡ್ತಿಲ್ಲ ಅಂತೇಳಿ ದರ್ಶನ್ ಅಲ್ಲಿನ ಸಿಬ್ಬಂದಿಗಳಂತಂದರೆ ಈಗಾಗಲೇ 4 ಜನ ಸಿಬ್ಬಂದಿಗಳನ್ನು ದರ್ಶನ್ ಇರುವಂಥ ಒಂದು ಬ್ಯಾರಕ್ಗೆ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಆ ಒಂದು ಸಿಬ್ಬಂದಿಗಳು ಹೊರಗಡೆ ಓಡಾಡೋದಕ್ಕೆ ಅವಕಾಶ ಇರಲ್ಲ. ನೀವು ನಟ ಆಗಿರೋದ್ರಿಂದಾಗಿ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇರೋರು ನಿಮ್ಮನ್ನು ನೋಡೋಕೆ ಬರ್ಬೋದು, ಅಥವಾ ಕೆಲವೇ ದೂರದಲ್ಲಿ ಹಾಸ್ಪಿಟಲ್ ಕೂಡ ಇದೆ. ಆ ಒಂದು ಹಾಸ್ಪಿಟಲ್ ಬಳಿ ಕೈದಿಗಳು ಪದೇ ತಪಾಸಣೆಗೆ ಮಾತ್ರೆ ತಗೊಳ್ಳೋದು, ಔಷಧ ತಗೊಳ್ಳೋದು, ಇದೆಲ್ಲದಕ್ಕೂ ಬರ್ತಾ ಇರ್ತಾರೆ. ಜೊತೆಗೆ ಜೈಲು ಸಿಬ್ಬಂದಿಗಳು ಕೂಡ ಕರ್ಕೊಂಡ್ಬರ್ತಾರೆ. ಆದರೆ ಈ ಸಂದರ್ಭದಲ್ಲಿ ದರ್ಶನನ್ನು ಯಾರಾದರೂ ನೋಡೋಕೆ ಬಂದರೆ ಜೈಲಿನ ಒಳಗಡೆಯೂ ಕೂಡ ನಟ ಆಗಿರೋದ್ರಿಂದಾಗಿ ಅಲ್ಲಿ ಬೇರೆ ರೀತಿಯ ನ್ಯೂಸಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನೀವು ಹೊರಗಡೆ ಹೋಗಬಾರ್ದು ಅಂತ ಹೇಳಿದಾಗ ಜೈಲು ಸಿಬ್ಬಂದಿಗಳ ಜೊತೆ ಕಳೆದ 3-4 ಬಾರಿ ಇದೇ ಘಟನೆ ಆಗಿದೆ ಅಂತ ಮಾಹಿತಿ ಗೊತ್ತಾಗಿದೆ. ಯಾಕಂತಂದರೆ 2-3 ದಿನಗಳಿಂದ ಇದೇ ರೀತಿ ನಾನು ಹೊರಗಡೆ ವಾಕಿಂಗ್ ಹೋಗ್ತೀನಿ ಬಿಡಿ, ನನಗೆ ಇಲ್ಲಿ ಒಂದೇ ಕಡೆ ಇರೋದಕ್ಕಾಗ್ತಿಲ್ಲ ಅಂತೇಳಿ ಈಗ ಕಿರಿಕ್ ಮಾಡ್ಕೊಂಡಿರೋಂಥ ಸಿಬ್ಬಂದಿಗಳ ಜೊತೆಗೆ ಇಲ್ಲಿ ಈಗ ಹೊರಗಡೆ ಏನು ತಾವು ಕೇಳಿದಂತೆ 2ನೇ ಪಾಯಿಂಟ್ಸ್ ಏನಿದೆ, ಬೇರೆ ಪ್ರಕರಣದ ಆರೋಪಿಗಳು ಕೂಡ ಹೊರಗಡೆ ಅಲ್ಲಿ ವಿಶೇಷ ಭದ್ರತೆಯ ಕೊಠಡಿ ಏನಿದೆ ಅಲ್ಲಿ ಯಾರಿಗೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಕೆಲವೊಂದು ಸಿಬ್ಬಂದಿಗಳು ಅಂತಂದರೆ ಸಿಬ್ಬಂದಿಗಳಲ್ಲಿ ಅಲ್ಲಿ ಈಗ ಕೆಲವು ದಿನ ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದ್ರೆ ಮೇಲಧಿಕಾರಿಗಳು ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಸಹ ಕೆಳ ಹಂತದ ಕೆಲವು ಕಳ್ಳ ಅಧಿಕಾರಿಗಳಿದಾರಲ್ಲ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನವೀನ್. ದರ್ಶನ್ ಬ್ಯಾರಕ್ ಬಳಿ ಇರೋರು ಯಾರ್ಯಾರು ಹಾಗಾದ್ರೆ? ಅಂಥವರಲ್ಲ, ಭದ್ರತೆ ದೃಷ್ಟಿಯಿಂದ ದರ್ಶನ್ನ ಹೊರಗೆ ಬಿಡಕ್ಕಾಗಲ್ಲ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಒಂದೇ ಕಡೆ ಇರೋಕೆ ಸಾಧ್ಯವಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವ್ರು ಇರೋಂಥ ಜಾಗ ಅದು ಜೈಲದು. ಭದ್ರತೆ ದೃಷ್ಟಿಯಿಂದ ಕೂಡ ದರ್ಶನ್ ಅವ್ರನ್ನ ಹೊರಗಡೆ ಬಿಡಕ್ಕಾಗಲ್ಲ. ಅವ್ರ ಸುತ್ತಮುತ್ತ ಇರೋರು ಕೂಡ ಅಪರಾಧಿಗಳೇನೆ. ಒಂದೇ ಕಡೆ ಇರಕ್ಕೆ ಇವ್ರಿಗೆ ಕಷ್ಟ ಆಗ್ತಿರ್ಬೋದು, ಆದರೆ ದರ್ಶನ್ ಅವರ ಬ್ಯಾರಕ್ ಭದ್ರತೆಯ ಬ್ಯಾರಕ್ ಅದು, ಅದರ ಸುತ್ತಮುತ್ತ ಇರೋರು ಅಂತಿಂಥವರಲ್ಲ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ. ಬೇರೆ ಬಗೆಯ ದುಷ್ಕೃತ್ಯಗಳಲ್ಲಿ ಆರೋಪಕ್ಕೆ ಈಡಾದವರು, ಅಪರಾಧಿಗಳು ಇದ್ದಾರೆ. ಎಸ್, ವಿಲ್ ಗೋ ಬ್ಯಾಕ್ ಟು ನವೀನ್. ಯಾರ್ಯಾರಿದ್ದಾರೆ? ನೀವು ಹೇಳ್ತಾ ಇದ್ರಿ ದರ್ಶನ್ ಅವರ ಬ್ಯಾರಕಿನ ಸುತ್ತಮುತ್ತ ಬೇರೆಯವರು ಎಂತೆಂಥ ಖೈದಿಗಳಿದ್ದಾರೆ, ಅವ್ರಿಗೇನಾದ್ರೂ ಬಿಡ್ತಾ ಇದ್ದಾರಾ ವಾಕ್ ಮಾಡಕ್ಕೆ? ಯಾಕೆ ದರ್ಶನ್ ಇಷ್ಟೊಂದು ಕಿರಿಕ್ ಮಾಡಿದ್ರು? ಕ್ವಶನ್ ಕೇಳಿದ್ರು ಕಟ್ ಆಯ್ತು. ಗೋ ಹೆಡ್ ನವೀನ್.
ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡೋಣ. ಯಾರ್ಯಾರು ಇದ್ದಾರೆ ಹಾಗಾದ್ರೆ ದರ್ಶನ್ ಬ್ಯಾರಕ್ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅಂತ ಆರೋಪಿಗಳಿದ್ದಾರೆ ಅನ್ನುವಂಥದ್ದು? ದರ್ಶನ್ ನಂಗೆ ವಾಕ್ ಮಾಡಕ್ ಬಿಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರಂತೆ, ಕೂತ್ಕೊಳಕ್ ಆಗಲ್ಲ ಅಂತ, ಬೇರೆಯವ್ರಿಗೆಲ್ಲ ಬಿಡ್ತೀರಾ ಅಂತ ಬೇರೆ ಕೇಳಿದಾರಂತೆ. ರೈಟ್, ನವೀನ್ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್, ಗೋ ಹೆಡ್. ಶ್ರೀಲಕ್ಷ್ಮಿ, ಈ ಒಂದು ವಿಶೇಷ ಭದ್ರತಾ ಕೊಠಡಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಕೊಠಡಿಗಳಿದೆ, ಅಲ್ಲಿ ಎದುರುಗಡೆ ಏನು ಅಲ್ಲಿ ಹಾಸ್ಪಿಟಲ್ ಸೇರಿದಂತೆ ಬೇರೆ ಬೇರೆ ಏರಿತ್ತು, ಅಲ್ಲಿ ಯಾರಿಗೂ ಕೂಡ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ವಿಶೇಷ ಭದ್ರತಾ ಕೊಠಡಿ ಆಗಿರೋದ್ರಿಂದಾಗಿ ಜೈಲಿನ ಒಳಗಡೆ ಸುರಕ್ಷತೆಯನ್ನ ಮೊದಲು ಕಾಪಾಡ್ಕೊಳ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ವಿಶೇಷ ಭದ್ರತಾ ಕೊಠಡಿ ಎದುರುಗಡೆ ಏನು ಅಕ್ಕಪಕ್ಕದಲ್ಲಿ ಇರುವಂತಹ ಪ್ರಮುಖ ಪ್ರಕರಣದ ಆರೋಪಿಗಳು, ಏಕೆಂದ್ರೆ ದರ್ಶನ್ ಇರುವಂತಹ ಅಕ್ಕಪಕ್ಕದಲ್ಲಿರೋ ಕೊಠಡಿಗಳಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗಳಿದ್ದಾರೆ, ಜೊತೆಗೆ ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳಿದ್ದಾರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳಿದ್ದಾರೆ. ಇವರೆಲ್ಲರೂ ಕೂಡ ಅದೇ ಬ್ಯಾರಕ್ ಸುತ್ತಮುತ್ತಲು ಇರೋದ್ರಿಂದಾಗಿ ದರ್ಶನ್ ನಾನು ಓಡಾಡ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಒಳಗಡೆ ಬಿಡೋದಕ್ಕೆ ಅದೇನು ಸಂತೆ ಮಾರುಕಟ್ಟೆಯೂ ಅಲ್ಲ, ಜೊತೆಗೆ ವಾಕಿಂಗ್ ಟ್ರ್ಯಾಕ್ ಕೂಡ ಅಲ್ಲ, ಗಾರ್ಡನ್ ಕೂಡ ಅಲ್ಲ. ಹಾಗಾಗಿ ಜೈಲು ಏನು ಒಳಗಡೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ, ಬಂದಿಖಾನೆಯ ಆದೇಶಗಳೇನಿರುತ್ತೆ, ಅದೆಲ್ಲವನ್ನ ಅಧಿಕಾರಿಗಳೇನು ಪಾಲನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಹೇಳ್ತಾರೆ. ಆದರೆ ಕೆಳ ಹಂತದ ಕೆಲವು ಅಧಿಕಾರಿಗಳು ಕೂಡ ದರ್ಶನ್ ಜೊತೆ ಏನಾದರೂ ಕೈ ಜೋಡಿಸಿದ್ರೆ ಈ ಮುಂದಿನ ದಿನಗಳಲ್ಲಿ ಹಾಗೇನಾದರೂ ಹೊರಗಡೆ ಬಿಟ್ಟರು ಕೂಡ ಇದು ಜೈಲು. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನವೀನ್. ಪದೇ ಪದೇ ಜೈಲಿಗೆ ಬರ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಭೇಟಿಯಿಂದ ಪವಿತ್ರ ಗೌಡಗೆ ಆತಂಕ ಉಂಟಾಗ್ತಾ ಇದೆಯಾ? ಬ್ಯಾಕ್ ಟು ಬ್ಯಾಕ್ ಭೇಟಿಯಿಂದ ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗ್ತಾ ಇದೆಯಾ? ಎಸ್, ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಪದೇ ಪದೇ ಭೇಟಿಗೆ ಬರ್ತಾ ಇದ್ದಾರೆ, ದರ್ಶನ್ ಅವರ ಭೇಟಿಗೆ ಅಂತ. ಪವಿತ್ರ ಗೌಡಗೆ ಆತಂಕ ಆಗ್ತಾ ಇದೆಯಾ ಅಂತ. ಈ ಇಡೀ ಪ್ರಕರಣ ಆದ ಮೇಲೆ ಪವಿತ್ರ ಗೌಡ ಹೇಗಿದ್ದಾರೆ, ಅವ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಪರಪ್ಪನಾಗ್ರಹಾರ ಜೈಲಿನ ಮಹಿಳಾ ಬ್ಯಾರಾಕ್ನಲ್ಲಿ ಇರುವಂತಹ ಏನು ಇನ್ನೂ 9 ಜನ ಜೈಲು ಕೈದಿಗಳೇನಿದ್ದಾರೆ, ಮಹಿಳಾ ಕೈದಿಗಳು, ಅವರಿರೋ ಬ್ಯಾರಾಕ್ನಲ್ಲಿ ಪವಿತ್ರ ಗೌಡ ಇರುವಂಥದ್ದು. ಆದರೆ ಈಗ ಪವಿತ್ರ ಗೌಡಗೆ ಒಂದು ಆತಂಕ ಶುರುವಾಗಿದೆ. ಏನಂತ ಹೇಳಿದ್ರೆ, ಸಮತಾ ಏನು ಪವಿತ್ರ ಗೌಡ ಆಪ್ತೆ ಸಮತಾ 2 ಬಾರಿ ಜೈಲಿಗೆ ಯಾವಾಗ ಭೇಟಿ ಕೊಟ್ಟು ಒಂದು ದಿನ ಪವಿತ್ರ ಗೌಡನ ಭೇಟಿ ಆಗ್ತಾಳೆ ಸಮತಾ, ಅದಾದ ಮಾರನೇ ದಿನ ದರ್ಶನ್ ಅವನು ಕೂಡ ಜೈಲಿನಲ್ಲಿ ಬಂದು ಭೇಟಿಯಾಗಿ ಹೋಗ್ತಾಳೆ. ಇದಾದ ಬಳಿಕ ಏನು ಸಮತಾಗೂ ಕೂಡ ಒಂದು ನೋಟಿಸನ್ನು ಕೂಡ ಪೊಲೀಸರು ಕೊಡ್ತಾರೆ. ಇದೆಲ್ಲ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗಮನಿಸಿರ್ತಾರೆ. ಅದಾದ ಬಳಿಕ ಏನು ದರ್ಶನ್ ಮತ್ತು ಪವಿತ್ರ ಗೌಡ ಏನಾದರೂ ಜೈಲಲ್ಲಿ ಮತ್ತೆ ಸಂಪರ್ಕಕ್ಕೆ ಏನಾದರೂ ಬರ್ತಾರಾ ಅಥವಾ ಅವ್ರಿಗೇನಾದರೂ ಕಾಂಟ್ಯಾಕ್ಟ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಕಲೆ ಹಾಕೋದಕ್ಕೆ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಈಗ ಒಂದು ಎಚ್ಚರಿಕೆಗೊಂಡಿರೋದು ಏನಂತ ಹೇಳಿದ್ರೆ, ಪವಿತ್ರ ಗೌಡ ಮುಂದಿನ ದಿನಗಳಲ್ಲಿ ನಾನೇನಾದರೂ ದರ್ಶನ್ ಜೊತೆ ಇದೇ ರೀತಿ ಸಂಪರ್ಕದಲ್ಲಿ ಇದ್ದರೆ ಅಥವಾ ಆ ಒಂದು ವಕೀಲರ ಮೂಲಕ ನಾನು ಕಾನೂನಿಗೆ ಏನು ಹೋರಾಟ ಮಾಡ್ತಿದ್ದೀನಿ, ಆ ಹೋರಾಟದಲ್ಲಿ ದರ್ಶನ್ ಕಡೆಯವರು ಏನಾದರೂ ನನಗೆ ಸಹಕಾರ ಕೊಡದೆ ಅಂದರೆ ಆ ಒಂದು ಈ ಕೊಲೆ ಪ್ರಕರಣದಲ್ಲಿ ಏನು ತನಿಖೆ ನಡೀತಿದೆ ಈಗಾಗಲೇ ಆ ಒಂದು